ನಾನು ಕಳೆದ ಅನೇಕ ದಿನಗಳಿಂದ ನನಗನ್ನಿಸ್ತದೆ ಸುಮಾರು 1 ವರ್ಷಗಳಿಂದಲೂ ಏಂಜಲಾಲಜಿ ಅಂಡ್ ಡಿಮನಾಲಜಿ ಅಂದರೆ ದೇವದೂತರ ಶಾಸ್ತ್ರ ಮತ್ತು ದೆವ್ವಗಳ ಶಾಸ್ತ್ರ ಹಾಗೂ ಸೈತಾನನ ಬೋಧನಾ ಸಿದ್ಧಾಂತಗಳ ಬಗ್ಗೆ ಆಧಾರವಾಗಿಟ್ಟುಕೊಂಡು ಹಲವಾರು ವಿಷಯಗಳನ್ನು ನಾನು ನಿಮಗೆ ತಿಳಿಸುತ್ತಾ ಬಂದೆ. ಕಳೆದ ಕೆಲವು ದಿನಗಳಿಂದ ನಾನು ತೆಗೆದುಕೊಂಡಂಥದ್ದು ಒಂದು ವಿಷಯ ಅಂತ ಹೇಳಿದರೆ, ಸಭಾಕಾಲದ ವಿಶ್ವಾಸಿಗಳಿಗೂ ದೇವದೂತರಿಗೂ ಇರುವಂಥ ವ್ಯತ್ಯಾಸವನ್ನು ನಾನು ಬೋಧಿಸ್ತಾ ಬಂದಿದ್ದೇನೆ. ಕರ್ತನು ಅದಕ್ಕೆ ಅನೇಕ ವಿಧದಲ್ಲಿ ನನಗೆ ಸಹಾಯ ಮಾಡಿದ್ದಾನೆ. ಅನೇಕ ಭಕ್ತರ ಮೂಲಕ, ಬೋಧಕರ ಮೂಲಕ ನನಗೆ ಉತ್ತೇಜನವನ್ನು ಕೂಡ ಕರ್ತನು ಕೊಡುತ್ತಾ ಇದ್ದಾನೆ. ಆದ್ದರಿಂದ ಆತನ ಸಹಾಯದಿಂದ ಅದನ್ನು ನಾನು ಅಂದುಕೊಳ್ತೇನೆ, ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದೇನೆಂಬ ನಂಬಿಕೆ ನನಗಿದೆ. ನೀವು ಕೂಡ ಅದನ್ನು ಆಸಕ್ತಿಯಿಂದ ತಿಳ್ಕೊಂಡಿದ್ದೀರಿ, ಅದನ್ನು ಅನುಸರಿಸ್ತಾ ಇದ್ದೀರಿ ಎಂಬುದು ಕೂಡ ನನಗೆ ಒಂದು ಖಾತ್ರಿ ಇದೆ. ಹಾಗಾಗಿ ಈ ದಿನ ಕೂಡ ನಾನು ಅದೇ ವಿಷಯವನ್ನು ಮುಂದುವರಿಸ್ತೇನೆ. ದೇವದೂತರಿಗೂ ಮತ್ತು ಸಭಾಕಾಲದ ವಿಶ್ವಾಸಿಗಳಿಗೂ ಇರತಕ್ಕಂಥ ವ್ಯತ್ಯಾಸ ಮತ್ತೊಂದು ಆವರ್ತಿ ನಿಮಗೆ ಜ್ಞಾಪಕ ಬರಲಿಕ್ಕೆ ನಾನು ಒಂದು ಪ್ರಿಯಂಬಲನ್ನು ನಿಮಗೆ ತಿಳಿಸ್ತೇನೆ. ಸಭಾಕಾಲದ ವಿಶ್ವಾಸಿಗಳು ಅಂತ ಹೇಳಿದರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ದೇವರಿಂದ ನಿರ್ಣಯಿಸಲ್ಪಟ್ಟಂತ ಆ ಒಂದು ರಕ್ಷಣಾ ಯೋಜನೆಯನ್ನು ಸಂಪೂರ್ಣಗೊಳಿಸಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಮರಣವನ್ನು ಅನುಭವಿಸಿ ಜಯಶೀಲನಾಗಿ ಎಬ್ಬಿಸಲ್ಪಟ್ಟ ದಿನದಿಂದ ಇಲ್ಲಿಯವರೆಗೆ ಯಾರ್ಯಾರು ಕರ್ತನಲ್ಲಿ ವಿಶ್ವಾಸ ಇಟ್ಟರೋ, ಯಾರ್ಯಾರು ಆತನನ್ನು ನಂಬಿ ರಕ್ಷಣೆ ಹೊಂದಿದ್ದಾರೋ ಅವರೆಲ್ಲರೂ ಸಭಾಕಾಲದ ವಿಶ್ವಾಸಿಗಳೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ದೇವರ ವಾಕ್ಯದಲ್ಲಿ ಸಭಾಕಾಲದ ವಿಶ್ವಾಸಿಗಳಿಗಿರ್ತಕ್ಕಂಥ ಸ್ಥಾನಮಾನವೇ ಬೇರೆ, ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳೇ ಬೇರೆ. ಜವಾಬ್ದಾರಿಗಳ ಜೊತೆಯಲ್ಲಿ ಅವರಿಗೆ ಒಂದು ಹೋರಾಟದ ಜೀವನವನ್ನು ಕೂಡ ಕರ್ತನು ಕೊಟ್ಟಿದ್ದಾನೆ. ಅದರ ಜೊತೆಯಲ್ಲಿ ತನ್ನ ಸಮ್ಮುಖದಲ್ಲಿ ತಂದೆಯಾದ ದೇವರ ಆ ಬಳಿಯಲ್ಲಿ ಆ ಭೀಮ ಎಂಬ ಸಿಂಹ ಹಾಗಾಗಿ ಇವತ್ತಿನ ಒಂದು ವಿಷಯ, ಸಭಾಕಾಲದ ವಿಶ್ವಾಸಿಗಳು ಕ್ರೈಸ್ತರು ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಕ್ರೈಸ್ತರೆಂಬ ಒಂದು ಪದ ಬಂದಿದ್ದು, ನಮ್ಮನ್ನ ಕ್ರೈಸ್ತರಾಗಿ ಗುರುತಿಸಿದ್ದು ಈ ಲೋಕದ ಜನರು ಅಂತ್ಯೋಕ್ಯದಲ್ಲಿ ಅದನ್ನ ಆ ರೀತಿ ಜನರು ಹೇಳಿದ್ರೆ ಹೊರತು ಕರ್ತನಾದ ಯೇಸು ಕ್ರಿಸ್ತನಾಗಲಿ ಅಥವಾ ಪವಿತ್ರಾತ್ಮನಿಂದಾಗಲಿ ಅದು ಉಂಟಾದಂತ ಹೆಸರಲ್ಲ. ಅದು ವಿ ಆರ್ ಆಲ್ ಕ್ರಿಶ್ಚಿಯನ್ಸ್ ಮೇಡ್ ಫಾರ್ ದ ಫಾಲೋಯರ್ಸ್ ಆಫ್ ದಿ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ. ಹಾಗಾಗಿ ಅದು ಕ್ರೈಸ್ತರು ಎಂಬ ಹೆಸರು ಎಲ್ಲಾ ಡೆನಾಮಿನೇಷನ್ ಅಲ್ಲಿ ಇದೆ. ಬಟ್ ವಿಶ್ವಾಸಿಗಳು ಪ್ರತ್ಯೇಕವಾದಂತ ಒಂದು ಗುಂಪು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತದೆ. ಈ ವಿಶ್ವಾಸಿಗಳು, ಸಭಾಕಾಲದ ವಿಶ್ವಾಸಿಗಳಿಗೆ ಅವರಿಗೆ ನ್ಯಾಯ ತೀರ್ಪಿದೆ ಈ ಲೋಕದಲ್ಲೇ. ಅದು ಅನಂತರ ಬರತಕ್ಕಂತ ದೇವರ ನ್ಯಾಯ ತೀರ್ಪದ ಕರ್ತನಾದ ಯೇಸು ಕ್ರಿಸ್ತನ ಬಿಳಿ ಸಿಂಹಾಸನದ ಮುಂದೆ ನಡೆಸ್ತಕ್ಕಂಥ ನ್ಯಾಯ ತೀರ್ಪಲ್ಲ. ಅಲ್ಲಿಗೆ ಅವರು ತೀರ್ಪಿನಿಂದ ತಪ್ಪಿಸಿಕೊಳ್ತಾರೆ ವಿಶ್ವಾಸಿಗಳು. ಆದ್ರೆ ತಮ್ಮ ವಿಶ್ವಾಸಿಯ ಜೀವಿತದಲ್ಲಿ ಮಾಡಿದಂತ ತಪ್ಪುಗಳಿಗಾಗಿ ಅವರು ಈ ಲೋಕದಲ್ಲೇ ಇರುವಾಗಲೇ ಅವ್ರಿಗೆ ನ್ಯಾಯ ತೀರ್ಪಾಗ್ತದೆ. ಯಾರು ಅದನ್ನ ತೀರ್ಪನ್ನ ಪರಿಗಣಿಸಿ ಕರ್ತನನ್ನ ಯಾರು ಕರ್ತನಲ್ಲಿ ಅದನ್ನ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಡ್ತಾರೋ ಅವರಿಗೆ ಕ್ಷಮಿಸಲ್ಪಡ್ತದೆ. ಕಂಟಿನ್ಯೂ ಮಾಡಿದಂಥವರಿಗೆ ಶಿಕ್ಷೆ ಕೂಡ ಈ ಲೋಕದಲ್ಲೇ ಆಗ್ತದೆ ಹೊರತು ಪರಲೋಕದಲ್ಲಿ ಆಗಲಿ ಅಥವಾ ಈ ಲೋಕದಲ್ಲಿ ನಡೀತಕ್ಕಂಥ ಕೊನೆಯ ಆ ನ್ಯಾಯ ಸಿಂಹಾಸನದ ಮುಂದೆ ಆಗಲಿ ಅವರಿಗೆ ನ್ಯಾಯ ತೀರ್ಪಿಗೆ ಹೋಗುವುದಿಲ್ಲ. ಮತ್ತೆ ಎರಡನೇದಾಗಿ, ನಾನು ಮೊದಲಿನಿಂದಲೂ ಅನೇಕ ಬಾರಿ ಹೇಳ್ತಾ ಇದ್ದೇನೆ, ಕರ್ತನಾದ ಯೇಸು ಕ್ರಿಸ್ತನ ನಂಬಿದ ವಿಶ್ವಾಸಿಗಳು ಯಾರು ಕೂಡ ನರಕಕ್ಕೆ ಹೋಗುವುದಿಲ್ಲ. ಭಯ ಪಡುವಂತ ಅವಶ್ಯಕತೆಯೂ ಇಲ್ಲ. ಭಯ ಪಡುವುದಾದ್ರೆ ನಮಗೆ ಅಪನಂಬಿಕೆ ಇರ್ತದೆ, ನಾವು ವಿಶ್ವಾಸಿಗಳಾಗಿ ಪರಿಗಣಿಸಲ್ಪಡುವುದಿಲ್ಲ. ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಾವು ಪರಲೋಕಕ್ಕೆ ಹೋಗುವುದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಮೂಲಕವೇ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ, ತಂದೆಯಾದ ದೇವರ ಪ್ರೀತಿಯಿಂದಲೇ ನಮಗೆ ಸಿಕ್ಕಿದಂತ ರಕ್ಷಣೆ, ಆ ರಕ್ಷಣೆಯಿಂದ ನಾವು ಪರಲೋಕಕ್ಕೆ ಹೋಗುವವರಾಗಿದ್ದೇವೆ ಎಂಬುದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಆದರೆ ಅವರಿಗೆ ಈ ರೀತಿ ಕ್ರಿಸ್ತಿಯ ಜೀವಿತದ ಹೋರಾಟವನ್ನ ಮುಗಿಸಿ ನಂಬಿಕೆಯಲ್ಲಿ ಯಾರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಲೋಕಯಾತ್ರೆಯನ್ನ ಮುಗಿಸಿದ್ದಾರೋ, ಅಥವಾ ಕರ್ತನಾದ ಯೇಸು ಕ್ರಿಸ್ತನು ತಾನು ಮಾತು ಕೊಟ್ಟ ಪ್ರಕಾರ ಮಧ್ಯಾಕಾಶಕ್ಕೆ ಬರುವಂತ ಸಮಯದಲ್ಲಿ
ಯಾರು ಕರ್ತನಲ್ಲಿ ಇರೋರು, ಇಲ್ಲಿಂದ ಜೀವಂತವಾಗಿರುವಂತವರು, ಆ ಸಮಯದಲ್ಲಿ ಸಾಯದೆ ಉಳಿದಂತವರು ವಿಶ್ವಾಸಿಗಳು ಎತ್ತಲ್ಪಡುತ್ತಾರೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಎತ್ತಲ್ಪಡುತ್ತಾರೆ. ಅದು ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಅವರು ಎತ್ತಲ್ಪಡುತ್ತಾರೆ ಎಂಬುದಾಗಿ ನಾನು ತಿಳಿಸಿದೆ. ಇದಾದ ನಂತರ ಆ ಸ್ಥಳದಲ್ಲಿ ಒಂದು ದೊಡ್ಡ ಒಂದು ವಿಜೃಂಭಿತವಾದಂತ, ಹೇಳಲು ಅಸಖ್ಯವಾದಂತ ದೇವರ ಪ್ರಭಾವದಲ್ಲಿ ಅವರು ಮಹಿಮಾ ಶರೀರವುಳ್ಳವರಾಗಿ ಕರ್ತನ ಮುಂದೆ ಕಾಣಿಸಿಕೊಳ್ತಾರೆ. ಅಲ್ಲಿ ಒಂದು ಸಿಂಹಾಸನದ ಮೇಲೆ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ನಾವು ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ಓದಿದ ಪ್ರಕಾರ ಅಂದಿನ 24 ಮಂದಿ ಹಿರಿಯರು ಅಂತ ಹೇಳುವಾಗ ಸಭಾಕಾಲದ ವಿಶ್ವಾಸಿಗಳು ಎಂಬುದನ್ನು ನಾನು ನಿಮಗೆ ಸಂಪೂರ್ಣವಾಗಿ ವಾಕ್ಯದ ಮೂಲಕ ದೃಢಪಡಿಸಿದ್ದೇನೆ. ಹಾಗಾಗಿ ನಾವೇ ಅವರು ಆಗಿರುವುದರಿಂದ ಅಲ್ಲಿ ಜಯಶೀಲರಾಗಿ ಹೋದಂತ ಈ ವಿಶ್ವಾಸಿಗಳಿಗೆ, ಅಂದ್ರೆ ನಂಬಿಕೆಯಲ್ಲಿ ಜಯಶೀಲರಾದಂತವರ ವಿಶ್ವಾಸಿಗಳಿಗೆ ಅಲ್ಲಿ ಬಹುಮಾನಗಳು ಕೊಡಲ್ಪಡುತ್ತದೆ. ಅದನ್ನೇ ಸತ್ಯವೇದದಲ್ಲಿ ಜಯಮಾಲೆಗಳು ಎಂಬುದಾಗಿ ಮತ್ತೆ ಕಿರೀಟಗಳು ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. ಮೊದಲನೆಯ ಜಯಮಾಲೆ ಬಾಡಿ ಹೋಗದಂತ ಜಯಮಾಲೆ. ಅದು ಜಯಶಾಲಿಯಾದವನಿಗೆ, ಅಂದ್ರೆ ಕ್ರಿಸ್ತಿಯ ಊಟದಲ್ಲಿ ಏನೇ ಕಷ್ಟ, ತೊಂದರೆಗಳು, ನಿಂದೆ, ಅಪಮಾನಗಳು, ಭಯಂಕರವಾದ ಪರಿಸ್ಥಿತಿಗಳು ಬಂದರೂ ಕೂಡ ಆತನ ನಂಬಿಕೆಯಲ್ಲಿ, ಆತನು ಕೊಟ್ಟಂತ ಜವಾಬ್ದಾರಿಕೆಯಲ್ಲಿ, ಆ ಕೆಲಸ ಕರ್ತನಾದ ಯೇಸು ಕ್ರಿಸ್ತನನ್ನೇ ದೃಷ್ಟಿಯಾಗಿಟ್ಟುಕೊಂಡು ಯಾರು ತನ್ನ ಜೀವನದ ಓಟವನ್ನ ಕೊನೆಗಾಣಿಸಿ ಆ ಸ್ಥಳಕ್ಕೆ ಹೋಗಿರ್ತಾರೋ ಅವರಿಗೆ ಕೊಡ್ತಕ್ಕಂಥ ಜಯಮಾಲೆ, ಅದು ಬಾಡಿ ಹೋಗದ ಜಯಮಾಲೆ. ಅದು 9:25-27 ಬರೆಯಲ್ಪಟ್ಟಿದೆ. 1 ಕೊರಿಂಥ 9ನೇ ಅಧ್ಯಾಯ 25-27. ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಇನ್ನೊಮ್ಮೆ ಓದ್ತೇನೆ. ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ಅಂದ್ರೆ ಅನ್ಯರು ಅಂತೇಳಿ ಕ್ರಿಸ್ತನನ್ನ ಅಂಗೀಕಾರ ಮಾಡದೇ ಇರತಕ್ಕಂಥವರು. ಮುಂದೆ ನಾವು ಓದುವಾಗ, ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಇಲ್ಲದವನಾಗಿ ಓಡದೆ ಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇದು ಪೌಲನು ಬರೆದಂತ ವಾಕ್ಯ. ಅದು ಕರ್ತನಾದ ಯೇಸು ಕ್ರಿಸ್ತನ ಪ್ರೇರೇಪಣೆಯಿಂದ ಅದನ್ನು ಬರೆದಿದ್ದಾನೆ. ಅಂದ್ರೆ ಆ ಸಂಕಷ್ಟಗಳ ಜೀವಿತ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ ಕೂಡಲೇ ಶ್ರೀಮಂತಿಕೆ ಆಗಲಿ, ಅನಾರೋಗ್ಯ ಹೋಗಿ ಆರೋಗ್ಯವಾಗಲಿ, ಅಥವಾ ಬೇರೆ ಈ ಲೋಕದ ಯಾವುದೇ ವಿಷಯಗಳು ನಮಗೆ ಲಭ್ಯವಾಗ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಖಾತ್ರಿಯಾಗಿ ಕೊಟ್ಟಿಲ್ಲ. ಆದರೆ ಕರ್ತನನ್ನ ನಂಬುವಾಗ ನಮ್ಮ ಜೀವನದ ಎಲ್ಲಾ ಜವಾಬ್ದಾರಿಗಳನ್ನ ಆತನ ಮೇಲೆ ಹಾಕಿ ಆತನನ್ನೇ ದೃಷ್ಟಿಯಾಗಿ ಇಟ್ಟುಕೊಂಡು ನಮ್ಮ ಓಟವನ್ನ ಸತ್ಯವಾಕ್ಯದ ಪ್ರಕಾರ ನಮ್ಮ ಕ್ರಿಸ್ತೀಯ ಓಟವನ್ನ ನಾವು ಮಾಡುವಾಗ ಅವೆಲ್ಲದರ ಕೂಡ ಇವೆಲ್ಲವೂ ಸಿಗ್ತದೆ ಅಂತ. ಈ ಆರೋಗ್ಯ, ಸಂತೋಷ, ಸಮಾಧಾನ, ಜಯದ ಜೀವಿತ, ಇವೆಲ್ಲವೂ ಈ ಲೋಕದಲ್ಲಿ ಸಿಗ್ತದೆ. ಇಲ್ಲ ಅಂತ ಹೇಳಲಿಲ್ಲ ನಾನು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕರ್ತನು ಈ ಲೋಕದಲ್ಲಿದ್ದಾಗ ಅದು ಮಾದರಿಯಾಗಿ ತೋರಿಸಿ ಹೋಗಿದ್ದಾನೆ. ಕರ್ತನು ಎಲ್ಲ ಬಾಡಿ ತೊಂದರೆ ಇದ್ದವ್ರಿಗೆಲ್ಲ ಆತನು ಸಹಾಯ ಮಾಡಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಎಷ್ಟು ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಆತನು ಇಲ್ಲಿ ಮಾಡಿದ್ದಾನೆ. ಅವೆಲ್ಲವೂ ಪ್ರತಿಫಲಗಳು, ಆ ಫಲಗಳು ವಿಶ್ವಾಸಿಗೆ ಸಿಗ್ತದೆ. ಆದ್ರೆ ಅದು ಉದ್ದೇಶವಲ್ಲ. ಆ ಉದ್ದೇಶವಾಗಿ ಇಟ್ಟುಕೊಂಡು ನಾವು ಕರ್ತನನ್ನ ನಾವು ಅಂಗೀಕಾರ ಮಾಡಿದರೆ ಆ ವರಗಳು ನಮಗೆ ಸಿಕ್ಕುವುದಿಲ್ಲ. ನಾವು ಏನಂತ ಆತನನ್ನ ಅಂಗೀಕಾರ ಮಾಡಬೇಕು ಅಂತ ಹೇಳಿದರೆ, ನನ್ನ ಈ ಹೋರಾಟ, ಈ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ನನ್ನ ಒಂದು ಗುರಿ ಕರ್ತನೆ. ಅಂದ್ರೆ ನಾನು ಕರ್ತನನ್ನ ನೋಡ್ಲಿಕ್ಕೆ ನನ್ನ ಜೀವನವನ್ನ ನಾನು ಮುಂದುವರಿಸಿದ್ದೇನೆ. ನಾನು ಕರ್ತನನ್ನು ನೋಡುವ ಹಂಬಲದಲ್ಲಿದ್ದೇನೆ ಎಂಬ ಒಂದು ಮನೋಸ್ಥೈರ್ಯ, ಮನದಲ್ಲಿರ್ತಕ್ಕಂಥ ದೃಢತೆ ಇರುವುದಾದರೆ, ಅಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನ ನಾವು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಾದರೆ ಅವನಿಗೆ ಬಾಡಿ ಹೋಗದ ಜಯಮಾಲೆಯನ್ನು ಕರ್ತನು ಕೊಡ್ತಾನೆ. ಇದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಪೌಲನೇ ಆಗಿದ್ದಾನೆ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತಕ್ಕೆ, ಹಿರಿತನಕ್ಕೆ, ಸಭೆಯ ಹಿರಿತನಕ್ಕೆ, ಸುವಾರ್ಥ ಸೇವಕರಿಗೆ
ಮತ್ತು ಸಭಾ ಸೇವಕರಿಗೆ ಎಲ್ಲರಿಗೂ ಕೂಡ ಪೌಲನೊಬ್ಬ ಮಾದರಿಯಾಗಿ ನಮಗೆ ಇಲ್ಲಿ ದೇವರು ನಮಗೆ ಇಟ್ಟಿದ್ದಾನೆ. ಹಾಗಾಗಿ ನಾವು ಈ ಹೋರಾಟದ ಜೀವನ, ಜಯಶಾಲಿಯಾಗುವಂತ ಜೀವನ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಆತನ ಸುವಾರ್ಥ ದಂಡಯಾತ್ರೆಯನ್ನ ನಾವು ತಿಳ್ಕೊಳ್ಬೇಕು. ಅದನ್ನ ಕೆಲವೇ ವಾಕ್ಯಗಳಲ್ಲಿ ಪೌಲನೇ ನಮಗೆ ತಿಳಿಸ್ತಾನೆ. ನನ್ನೊಂದಿಗೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ದಯಮಾಡಿ ಸತ್ಯವೇದವನ್ನ ತೆಗಿರಿ. 2 ಕೊರಿಂಥ 11ನೇ ಅಧ್ಯಾಯ 23ರಿಂದ ನಾನು ಓದ್ತೇನೆ, ಸ್ಪಷ್ಟವಾಗಿ ಓದ್ತೇನೆ, ಕೇಳಿಕೊಳ್ಳಿ. ಅವರು ಓದಿ ಸಿಸ್ಟರ್. ಓಕೆ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಧೆಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಇನ್ನು ಬೇರೆ ಇಲ್ಲಿ ನೀವು ಗಮನಿಸಿರಿ, ಆ ಒಂದು ಇಡೀ ಅಪೊಸ್ತಲರ ಕೃತ್ಯ ಮತ್ತು ಕೊರಿಂಥದವರಿಗೆ ಬರೆದ ಪತ್ರಿಕೆ 1-2ರಲ್ಲಿ ಇರ್ತಕ್ಕಂಥ ಆ ಸುವಾರ್ಥ ದಂಡಯಾತ್ರೆ ಅಂತ ಹೇಳಿದ್ರೆ, ಆತನು ಸುವಾರ್ತೆ ಸಾರ್ಲಿಕ್ಕೋಸ್ಕರ ಆತನು ದೇವರಿಂದ, ಕರ್ತನಾದ ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟ ನಂತರ ಆತನ ಸೇವೆ ಪ್ರಾರಂಭ ಮಾಡಿದಾಗ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅವನು ಅಂಗೀಕಾರ ಮಾಡಿಕೊಂಡ ನಂತರ ಅವನ ಜೀವನದಲ್ಲಿ ಪಟ್ಟಂತ ಶ್ರಮೆ, ಭಯಂಕರವಾದಂತ ಶ್ರಮೆಯನ್ನ ಆತನು ಅನುಭವಿಸಿದ್ದನ್ನ ಈ ವಾಕ್ಯ ಭಾಗದಲ್ಲಿ 23ನೇ ವಚನದಿಂದ 27ರವರೆಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಅನೇಕ ಸಾರಿ ಅವನಿಗೆ ಸಾವು ಬರುವಂತ ಸಂದರ್ಭ, ಅವನ್ನ ಸಾಯಿಸಬೇಕು ಅಂತ ಹೇಳಿ ಮಾಡಿದ್ರು. ಇನ್ನು ಅನೇಕ ಸಮಯದಲ್ಲಿ ಅವನು 5 ಬಾರಿ ಒಂದು ಕಡಿಮೆ 39 ಕೊರಡೆ ಏಟುಗಳನ್ನ ಆತನು ತಿಂದನು. ಅನೇಕ ಬಾರಿ ಅವನು ಸಮುದ್ರ ಪ್ರಯಾಣದಲ್ಲಿ ದೊಡ್ಡ ತುಫಾನಿಗೆ ಸಿಕ್ಕಾಕಿಕೊಂಡು ನಿಷ್ಠೂರ ಕೂಡ ಆದನು. ಒಂದು ಹಾವು ಕೂಡ ಅವನ ಕೈಗೆ ಸುತ್ತುಕೊಂಡಿದ್ದನ್ನ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಕಾಯಿಲೆ ಉಳ್ಳವನಾಗಿದ್ದನು. ನಾವು ಗಮನಿಸುವಾಗ ಒಂದು ವಾಕ್ಯದಲ್ಲಿ ಇದೆ, ಅವನು ಹೇಳ್ತಾನೆ, ಪೌಲನು ತನ್ನ ಒಂದು ಜೀವನ ಚರಿತ್ರೆ ಹೇಳುವಾಗ, ಆ ಅಕ್ವಿಲನು ಪ್ರಿಸ್ಕಿಲನು ಮನೆಯಲ್ಲಿ ಇಟ್ಟುಕೊಂಡು ಶುಶ್ರೂಷೆ ಮಾಡಿದ್ರು. ಅವನಿಗೆ ಹುಷಾರಿರ್ಲಿಲ್ಲ, ಅವನಿಗೆ ಬಹಳ ಕಾಯಿಲೆ ಇತ್ತು. ಎಂತ ಕಾಯಿಲೆ ಅಂತ ಹೇಳಿದ್ರೆ, ಅವನು ವಾಕರಿಕೆ ಬರುವ ರೀತಿಯಲ್ಲಿ ಇತ್ತಂತೆ. ಅವನ್ನ ನೋಡಿದ್ರೆ ವಾಂತಿ ಬರುವ ರೀತಿಯಲ್ಲಿ ಇತ್ತಂತೆ ಅವನ ಪರಿಸ್ಥಿತಿ. ಕ್ರಿಸ್ತನ ಮಗನು, ಅವನು ರಾಜಾದಿರಾಜನ ಮಗನು, ದೇವರು ಆರಿಸಿಕೊಂಡಂತ ಅಪೋಸ್ತಲನು. ಈ ಅಪೋಸ್ತಲರ ಪದವಿ ಅವರ ನಂತರ ಬೇರೆ ಯಾರಿಗೂ ಕರ್ತನು ಕೊಟ್ಟಿಲ್ಲ. ಬೇರೆ ಯಾರು ಅಪೋಸ್ತಲರಾಗಿ ನೇಮಿಸಲ್ಪಟ್ಟಿಲ್ಲ. ಅನಂತ ಬಂದವರು ಯಾರು ಅಂತಂದ್ರೆ ಸಭಾ ಹಿರಿಯರಷ್ಟೇ. ಆ ಹಿರಿಯರು ಒಂದು ದೊಡ್ಡ ಇದ್ದಂತವನು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಕಟ್ಟಲು ಉಪಯೋಗಿಸಿದ ಜೀವವುಳ್ಳ ಕಲ್ಲುಗಳಾಗಿ ಅಪೋಸ್ತಲರನ್ನ ಅಸ್ವಾದ ಕಲ್ಲುಗಳಾಗಿ ಉಪಯೋಗಿಸಿದವನು. ಈ ದಿವಸ ನಾವು ಏನು ಕ್ರೈಸ್ತತ್ವದ ಮೇಲೆ ನಾವು ಯಾರು ಈಗ ಜೀವವುಳ್ಳ ಕಲ್ಲುಗಳಾಗಿ ಆತನ ಸಭೆಯ ನಿರ್ಮಾಣದಲ್ಲಿ, ಆತನ ದೇಹದ ನಿರ್ಮಾಣದಲ್ಲಿ ನಮ್ಮೆಲ್ಲರನ್ನು ದೇವರು ಕರ್ತನೆ ಹೇಗೆ ಸೇರಿಸಿಕೊಂಡಿದ್ದಾನೋ ಅಂತದಾರ ನಾವು ಎಲ್ಲ ಇವತ್ತು ನಮ್ಮ ಒಂದು ಈ ಕ್ರಿಸ್ತೀಯ ಜೀವಿತದ ಅಸ್ಥಿವಾರವೇ ಪೌಲನಂತ 11 ಜನ, ಒಟ್ಟು 12 ಜನ ಅಪೋಸ್ತಲರಾಗಿರುತ್ತಾರೆ. ಇಂಥ ಪದವಿ ಅವನಿಗೆ ಇತ್ತು. ಅವನು
2 ಅಲ್ಲ 3 ಬಾರಿ ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನ ಪಡೆದವನು. ಅಷ್ಟೇ ಅಲ್ಲ, ಅವನು 1 ಬಾರಿ ಪರಲೋಕವಾದ ಸಂಸ್ಥಾನದ ಒಯ್ಯಲ್ಪಟ್ಟವನು ಎಂಬುದಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ತಿಳಿಸ್ತದೆ. ಇಂಥ ಒಬ್ಬ ಸೇವಕನು ಎಷ್ಟು ಸುಖವಾಗಿರ್ಬೇಕಾಯ್ತು ಈ ಲೋಕದಲ್ಲಿ. ಕಾರ್ನಲ್ಲಿ ಹೋಗ್ಬೇಕಾಗಿತ್ತು. ಆಗಿನ ಕಾಲದಲ್ಲಿ ಏನಿತ್ತು ಅದನ್ನ ಉಪಯೋಗಿಸ್ಕೊಂಡು ಒಳ್ಳೆಯ ಚಳಿ ಮಳೆ ಗಾಳಿನೆಲ್ಲ ಮಾಡಿ ಒಂದಷ್ಟು ಆಸ್ತಿ ಮಾಡ್ಬೋದಾಗಿತ್ತು. ಅವನ ಕುಟುಂಬದವರಿಗೆ ಒಳ್ಳೆಯ ಆಸ್ತಿ ಮಾಡಿ ಈ ಲೋಕದಲ್ಲಿ ಇಡ್ಬೋದಾಗಿತ್ತು. ಪೌಲನ ಒಂದು ಪ್ರಾಪರ್ಟಿ ಎಲ್ಲಾರು ಇದೆಯಾ? ಈ ನಮ್ಮ ಲೋಕದಲ್ಲಿ ಪೌಲನ್ ಪ್ರಾಪರ್ಟಿ, ಮತ್ತಾಯನ್ ಪ್ರಾಪರ್ಟಿ, ಲೂಕನ ಪ್ರಾಪರ್ಟಿ, ಮತ್ತೆ ಮಾರ್ಕನ ಪ್ರಾಪರ್ಟಿ, ಎಷ್ಟು ಜನ? 11 ಜನ ಅಪೊಸ್ತಲರ ಪ್ರಾಪರ್ಟಿ ಯಾವದ ಈ ಲೋಕದಲ್ಲಿ ಎಲ್ಲಾದ್ರೂ ಗುರುತಿಸಲ್ಪಟ್ಟಿದೆಯಾ? ಎಲ್ಲೂ ಇಲ್ಲ. ಅವ್ರ ಕುಟುಂಬವನ್ನ ಎಲ್ಲರೂ ಮೇಲೆ ತಂದವರಲ್ಲ. ಪೌಲನು ಆತನ ಕುಟುಂಬದವರನ್ನ ನನ್ನ ನಂತರ ಇವನು ಸೇವೆ ಮಾಡ್ಬೇಕು ಅಂತ ನೇಮಿಸಲಿಲ್ಲ. ತಿಮೋತಿಯನನ್ನು ಮತ್ತು ತೀತನನ್ನು ನೇಮಿಸಿದನು. ಅವನ ಜೊತೆ ಸೇವಕರನ್ನ ಅವನು ಬೆಂಬಲಿಸಿದನು. ಜೊತೆ ಸೇವಕರ ಜೊತೆಯಲ್ಲಿ ಅವನು ಸೇವೆ ಮಾಡಿದನು. ತನ್ನ ತಾನು ತಗ್ಗಿಸಿಕೊಂಡನು. ಇಂತಹ ಒಂದು ಕಷ್ಟದ ಜೀವಿತ, ಕ್ರಿಸ್ತನಲ್ಲಿರ್ತಕ್ಕಂಥ ಕಷ್ಟದ, ಈ ಲೋಕದಲ್ಲಿರುವ ಆ ಕಷ್ಟದ ಜೀವಿತವನ್ನು ಅವನು ಅನುಭವಿಸಿದನು. ಆದ್ರೆ ಅವನ ಮುಂದಾಲೋಚನೆ ಏನಿತ್ತು ಅಂತ ಹೇಳಿದ್ರೆ, ನಾನು ಇಲ್ಲಿರುವುದಕ್ಕಿಂತ ಕ್ರಿಸ್ತನೊಂದಿಗಿರುವುದು ಬಹಳ ಲೇಸು ಎಂಬುದಾಗಿ ಅವನು ಅದನ್ನ ಗ್ರಹಿಸಿಕೊಂಡನು. ಅಂದ್ರೆ ಕರ್ತನ ದರ್ಶನ ಸೌಭಾಗ್ಯಕ್ಕಾಗಿ ಅವನು ಕಾಯುತ್ತಿದ್ದನು. ಯಾಕೆ ಕಾಯುತ್ತಿದ್ದನು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾವು ಮಾಡ್ತಕ್ಕಂಥ ಆಸ್ತಿ, ಈ ಲೋಕದಲ್ಲಿ ನಾವು ಗಳಿಸ್ತಕ್ಕಂಥ ಅಂತಸ್ತು, ಅಧಿಕಾರ, ಇವೆಲ್ಲವೂ ನಶ್ವರ. ಇವೆಲ್ಲವೂ ಯಾವತ್ತಿದ್ರೂ ಹಾಳಾಗಿ ಹೋಗುವಂಥದ್ದೇ, ನಶ್ವರವಾದಂತೆ. ಇದಕ್ಕೆ ಯಾವ ಆಶೀರ್ವಾದವೂ ಇಲ್ಲ. ಇದು ದೇವರ ಆಶೀರ್ವಾದ ಅಂತ ಬರುವಂಥದ್ದು ಅಲ್ಲ. ನಿಮಗೆ ಏನಾದ್ರು ಶ್ರೀಮಂತಿಗೆ ಬಂದಿದ್ದಾರೆ, ನೀವು 1 ಕೋಟಿ ರೂಪಾಯಿ ಕಾರ್ ಇಟ್ಕೊಂಡಿದ್ರೆ, ಅಥವಾ ದೇವರ ಸೇವಕರಿಗೆ ಲಕ್ಷಾಂತರ ರೂಪಾಯಿ ನೀವು ಕೊಡ್ತಷ್ಟು ನಿಮ್ಮಲ್ಲಿ ಆ ಒಂದು ಸ್ಟ್ರೆಂತ್ ಕೂಡ ನಿಮ್ಗೆ ಇದ್ರೆ, ಅದೆಲ್ಲ ದೇವರ ಆಶೀರ್ವಾದ ಅಂತ ನಾವು ನೆನೆಸಬಾರದು. ಅದು ಒಂದು ಯಾವುದೋ ಈ ಲೋಕ ವ್ಯವಹಾರದಲ್ಲಿ ದೇವರೇ ಈ ಲೋಕದಲ್ಲಿ ಕೆಲವು ವ್ಯವಹಾರಗಳನ್ನ ಇಟ್ಟಿದ್ದಾನೆ, ನೀತಿ ನಿಯಮಗಳನ್ನ ಇಟ್ಟಿದ್ದಾನೆ. ಆ ಪ್ರಕಾರವಾಗಿ ನೀವು ಬಂದಿರಬಹುದಷ್ಟೇ. ಆದ್ರೆ ಪೌಲನನ್ನ ನಾವು ನೋಡುವಾಗ ಅವನ ಜೀವಿತದ ರೀತಿ ನೀತಿಗಳೇ ಬೇರೆ ಇದೆ. ಅಂದ್ರೆ ಅವನ ಮನಸ್ಸಿನಲ್ಲಿ ಇದ್ದಿದ್ದೇನು, ಇದು ಏನೂ ಅಲ್ಲ, ಈ ಲೋಕ ನಂದಲ್ಲ, ಈ ಲೋಕದಲ್ಲಿ ಇರುವವೆಲ್ಲವೂ ಶಾಪಗ್ರಸ್ತವಾದದ್ದೇ. ನಾವು ಆದಿಕಾಂಡನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಲೋಕದೊಳಗೆ ಪಾಪ ಬಂತು, ಜೊತೆಗೆ ಇದು ಶಾಪಕ್ಕೆ ಗುರಿ ಆಯ್ತು. ಈ ಲೋಕದಲ್ಲಿ ನಾವು ಏನ್ ಮುಟ್ಟಿದ್ರು ಶಾಪಗ್ರಸ್ತವಾದಂತ ವಸ್ತುಗಳೇ. ಬಹಳ ಒಳ್ಳೆಯ ಬೆಲೆ ಉಳ್ಳ ವಸ್ತು, ಬೆಲೆ ಉಳ್ಳುವ ಸ್ಥಳ, ಬೆಲೆ ಉಳ್ಳಂತ ವಜ್ರ ವೈಡೂರ್ಯಗಳು, ಇವು ದೇವರ ಶಾಪಕ್ಕೆ ಗುರಿಯಾದಂತವ ಈ ಲೋಕದಲ್ಲಿ ಇರ್ಬೋದು. ಅದರಿಂದಲೇ ಒಡಂಬಡಿಕೆ ಕಾಲದಲ್ಲಿ ಪ್ರತಿಯೊಂದು ವಸ್ತುಗಳನ್ನು ರಕ್ತದಿಂದ ಶುದ್ಧೀಕರಿಸಲ್ಪಡ್ತಿದ್ರು. ಅದು ತಾತ್ಕಾಲಿಕವಾದಂತ ಶುದ್ಧಿ ಆಗಿತ್ತು. ಅದನ್ನ ನಾವು ಗಮನಿಸಬೇಕು. ಹಾಗಾಗಿ ಅವನ ಮನಸ್ಸಿನಲ್ಲಿ ಇದ್ದದ್ದೇನು, ಯೇಸು ಕ್ರಿಸ್ತನೊಬ್ಬನೇ. ಅವನ ಕ್ರಿಸ್ತೀಯ ಜೀವಿತವನ್ನ ಅವನು ಓಡುವಂತ ಸಂದರ್ಭದಲ್ಲಿ ಅವನು ಮಾಡಿದಂತ ಕೆಲಸ, ಅವನ ಹೃದಯದಲ್ಲಿದ್ದಂತ ಆಲೋಚನೆ, ಅವನ ದೃಷ್ಟಿ ಎಲ್ಲವೂ ಕ್ರಿಸ್ತನ ಮೇಲೆ ಇತ್ತು ಹೊರತು ಈ ಲೋಕದಲ್ಲಿ ಬೇರೆ ಯಾವುದೂ ಇರಲಿಲ್ಲ. 2ನೆಯ ಜವಾಬ್ದಾರಿ ಏನಿತ್ತು, ಕರ್ತನ ಕೊಟ್ಟಂತ ಜವಾಬ್ದಾರಿ, ಸಭೆಗಳನ್ನ ಬಲಪಡಿಸುವಂತ ಜವಾಬ್ದಾರಿ, ಸುವಾರ್ತೆಯನ್ನ ಹೇಳಿ ಅನೇಕರನ್ನ ಕರ್ತನ ಬಳಿಗೆ ತರ್ತಕ್ಕಂಥ ಆ ಒಂದು ಜವಾಬ್ದಾರಿ. ಅದರ ಅಷ್ಟಕ್ಕೆ ಅವನು ಮೀಸಲಾಗಿ ಈ ಲೋಕ ಯಾತ್ರೆಯನ್ನ ಆತನು ಮುಗಿಸಿದನು. ಅಂದ್ರೆ ಈ ಲೋಕದಲ್ಲಿ ನಮಗಿರುವಂತ ಜವಾಬ್ದಾರಿಗಳು 2. ಅದನ್ನ ನಾನು ಮಾಡಿದ್ದೇನೆ, ಆ ಹೋರಾಟವನ್ನ ನಾನು ಸಂಪೂರ್ಣಗೊಳಿಸಿದ್ದೇನೆ. ಹಾಗಾಗಿ ಇನ್ನು ನನಗೆ ಇರುವಂತದ್ದು ಆ ಪರಲೋಕದ ಸೌಭಾಗ್ಯವೇ ಹೊರತು ಇನ್ನೇನು ನನಗಿಲ್ಲ ಎಂಬುದಾಗಿ ಪೌಲನು ಆ ಒಂದು ವಿಷಯವನ್ನ ನಮಗೆ ಚೆನ್ನಾಗಿ ತಿಳಿಸ್ತಾನೆ. ಚೆನ್ನಾಗಿ ಆತನು ಸಾಕ್ಷಿಯನ್ನ ನಮಗೆ ಕೊಟ್ಟಿದ್ದಾನೆ. ಈ ರೀತಿಯ ಕ್ರಿಸ್ತಿಯ ಓಟವನ್ನ ಯಾರು ಮಾಡ್ತಾ ಇದ್ದೇವೋ, ನಮ್ಮ ಪಾಲಿಗೆ ಪ್ರತಿ ಕ್ಷಣದಲ್ಲಿ, ಪ್ರತಿ ದಿನದಲ್ಲಿ ಎದುರಾಗುವಂತ ಸಮಸ್ಯೆಗಳು, ಅವಮಾನಗಳಿರ್ಬೋದು, ನಿಂದೆ ಅಪಮಾನಗಳಿರ್ಬೋದು, ಗೌರವ ಇರ್ಬೋದು, ಸ್ಟ್ರೆಂತ್ ಇರ್ಬೋದು, ಇಲ್ಲ ಅಂದ್ರೆ ವೀಕ್ನೆಸ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲವೂ ಕ್ರಿಸ್ತನಿಗಾಗಿ ಅಂತ ಹೇಳಿ ನಾವು ನಿರ್ಣಯವನ್ನ ತೆಗೆದುಕೊಂಡು ಈ ಲೋಕದ ಯಾವುದೇ ವಿಚಾರಗಳ ಮೇಲೆ ಯಾವುದೇ ರೀತಿಯ ವ್ಯಾಮೋಹವನ್ನು ಇಡದೆ, ಯಾರು ಕ್ರಿಸ್ತಿಯ ಓಟವನ್ನ ಈ ರೀತಿಯಲ್ಲಿ ಕೊನೆಗಾಣಿಸಿರ್ತಾರೋ ಅವರಿಗೆ ಮಾತ್ರ ಬಾಡಿ ಹೋಗದ ಜಯಮಾಲೆಯನ್ನು ಕರ್ತನು ಕೊಡುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಈ 2 ವಾಕ್ಯಗಳು ನಮಗೆ ತಿಳಿಸ್ತದೆ. ಇನ್ನು ಜೀವವೆಂಬ ಜಯಮಾಲೆ ಅಂದರೆ ಮತ್ತು 2ನೇ ಜಯಮಾಲೆ, ಅದು ರಕ್ತ ಸಾಕ್ಷಿಯಾಗಿ ಯಾರು ಸಾಯ್ತಾರೋ
ಅವರಿಗೆ ಕೊಟ್ಟಂತ ಜಯಮಾಲೆ. ದಯಮಾಡಿ ನನ್ನೊಂದಿಗೆ ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ. ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ನಿಮಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಕ್ಕೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಈ ವಾಕ್ಯ ನೋಡ್ರಿ, ಸಾಯುವಾಗಲೂ ನಂಬಿಗಸ್ತನಾಗಿ ಸಾಯುವವನು. ನಂಬಿಗಸ್ತನಾಗಿರು ಅಂದ್ರೆ ಸಾವು ಬರುವಂತ ಸಂದರ್ಭದಲ್ಲೂ ಕೂಡ ನಂಬಿಗಸ್ತನಾಗಿರುವವನು, ಒಂದು ರಕ್ತ ಸಾಕ್ಷಿಯಾಗಿ ಸಾಯುವಂತ ಒಬ್ಬ ವಿಶ್ವಾಸಿಗೆ ಬರೆದಂತ ವಾಕ್ಯ ಇದಾಗಿದೆ. ನಾವು ರಕ್ತ ಸಾಕ್ಷಿಯಾಗಿ ಸತ್ತಂತ ಒಬ್ಬನ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ. ದಯಮಾಡಿ ನನ್ನೊಂದಿಗೆ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ ಹೇಳ್ತೀನಿ ಸಿಸ್ಟರ್. 51ರಿಂದ ನಾವು ಓದುವಾಗ ಅದು ತುಂಬಾ ಸಮಯ ಇಲ್ಲ. 54ರಿಂದ ಓದೋಣ. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಓದಿ 54ರಿಂದ 60. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂಬುವಂತ. ಈಗ ನಾವು ಇಲ್ಲಿ ಗಮನಿಸಬೇಕಾದಂತ ವಿಷಯ, ಈ ವಾಕ್ಯವನ್ನು ಓದುವಾಗ ಸ್ಟೆಫನನಿಗೂ ನಮಗೂ ಏನು ವ್ಯತ್ಯಾಸ ಇದೆ ಅಂದ್ರೆ, ಸಭಾಕಾಲದ ವಿಶ್ವಾಸಿಗೂ ಸ್ಟೆಫನನಿಗೂ ಇರುವಂತ ವ್ಯತ್ಯಾಸ ಏನು? ಯಾವ ವ್ಯತ್ಯಾಸವೂ ಇಲ್ಲ. ಸ್ಟೆಫನನು ಸಾಮಾನ್ಯವಾದ ಒಬ್ಬ ಮನುಷ್ಯನು. ಅವನು ರಕ್ತಸಾಕ್ಷಿ ಆಗ್ತೇನೆ ಅಂತ ಗೊತ್ತಿದ್ರು ಕೂಡ ಅವನು ಧೈರ್ಯವಾಗಿ ಸುವಾರ್ತೆಯನ್ನ ಜನರ ಮಧ್ಯದಲ್ಲಿ ಹೇಳಿದವನು. ಅವನು ಅದನ್ನು ಹೇಳಬೇಕಾದ್ರೆ ಅವನು ಉಪಯೋಗಿಸುವಂತ ಪದಗಳು ಹೇಗಿದೆ ಅಂತ ಹೇಳಿದ್ರೆ, ನಾವು 50ನೇ ವಚನದ 51ರಲ್ಲಿ ನಾವು ಓದ್ತೇವೆ. 51, 52ರಲ್ಲಿ, ಚಂಡಿಗಳೇ, ಮನಶುದ್ಧಿಯು ಕರ್ಣಶುದ್ಧಿಯೂ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸುವವರು ಯಾರಿದ್ದಾರೆ? ಅವರು ಆ ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುಂತಿಳಿಸಿದವರನ್ನು ಕೊಂದರು. ನೀವು ಈಗ ಆತನನ್ನು ಹಿಡುಕೊಟ್ಟು ಕೊಂದವರಾದಿರಿ. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದನು. ಖಂಡಿತವಾಗಿ ಅಲ್ಲಿನ ಯಹೂದ್ಯರನ್ನ ಆತನು ಖಂಡಿಸಿದನು. ಯಹೂದ್ಯರನ್ನ ಸಂಪೂರ್ಣವಾಗಿ ಖಂಡಿಸಿದನು. ಯಾಕಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನನ್ನ ಅವರು ನಂಬಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ಮೆಸ್ಸಿಯನಾಗಿ ಅವರು ಅಂಗೀಕಾರ ಮಾಡಲೂ ಇಲ್ಲ, ಒಪ್ಪಲೂ ಇಲ್ಲ. ಮತ್ತೆ ಯಾರು ಮೆಸ್ಸಿಯನಾಗಿ ಅಂಗೀಕಾರ ಮಾಡಿದರೋ ಅವರುಗಳನ್ನ ಶಿಕ್ಷಿಸ್ತಿದ್ರು ಅವರು. ಇದಾದ ನಂತರ ಸ್ಟೆಫನನ ಮರಣ ಹೊಂದಿದ ನಂತರ ಭಯಂಕರವಾದಂತ ಹಿಂಸೆಯನ್ನು ಅಂದಿನ ಸಭೆಗೆ ಯಹೂದ್ಯರು ಕೊಡ್ತಾರೆ. ಯಹೂದ್ಯ ಮತಾವಲಂಬಿಗಳು ಭಯಂಕರವಾದಂತ ಒಂದು ಹಿಂಸೆಯನ್ನ, ಅದನ್ನ ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದಂತ ಹಿಂಸೆಯನ್ನ ಆ ಸಭೆಗೆ ಕೊಡ್ತಾರೆ. ನಾವು ಪ್ರಕಟಣಾ ಗ್ರಂಥನ 2ನೇ ಅಧ್ಯಾಯದಲ್ಲಿ ಎಫೆಸದವರಿಗೆ ಬರೆದ ಸಭೆಗೆ, ಎಫೆಸದಲ್ಲಿರುವ ಸಭೆಯ ದೂತನಿಗೆ ಅಂತ ಹೇಳುವಾಗ
ಆ ಸಭೆಗೆ ದೇವರು ಕೊಟ್ಟಂತ ಹೆಸರು, ಆ ಕಷ್ಟಕ್ಕೆ ಒಳಗಾದಂತ ಆ ಸಭೆಗೆ, ಭಯಂಕರವಾದಂತ ಸಭೆಗೆ ಕರ್ತನು ಕೊಟ್ಟಂತ ಹೆಸರು ಎಫೆಸ ಸಭೆ ಎಂಬುದಾಗಿ. ಇದು ಕ್ರಿಸ್ತ ಶಕ 33ರಲ್ಲಿ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮರಣ ನಂತರ, ಆತನು ಪರಲೋಕಕ್ಕೆ ಹೋದ ನಂತರ ಇಲ್ಲಿ ಸ್ಥಾಪನೆಯಾದಂತ ಹೊಸ ಒಡಂಬಡಿಕೆಯ ಸಭೆ, ಅದು 33ರಲ್ಲಿ ಅದು ಸ್ಥಾಪನೆಯಾಗಿ 100ನೇ ಇಸ್ವಿ ತನಕ ಅದು ಇರುವಂತ ಸಭೆ. ಅದು ಭಯಂಕರವಾದಂತ ಕಷ್ಟ. 2ನೇ ವಚನದಲ್ಲಿ ನಾವು ಓದ್ತೇವೆ, ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಪೋಸ್ತರಲ್ಲದಿದ್ದರೂ ತಮ್ಮನ್ನು ಅಪೋಸ್ತರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ ನಿನ್ನ ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರು ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಎಷ್ಟು ಚೆನ್ನಾಗಿ ಕರ್ತನು ಆ ಸಭೆಯ ವಿಚಾರದಲ್ಲಿ ತಾನು ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಇಂತಹ ಒಂದು ಸಭೆ, ಅದು ಸ್ಟೆಫನನ ಮರಣ ನಂತರ ತಕ್ಷಣದಲ್ಲೇ ಪ್ರಾರಂಭವಾದಂತಹ ಹಿಂಸೆ. ಅಂತಹ ಹಿಂಸೆಯಲ್ಲಿ ರಕ್ತಸಾಕ್ಷಿಯಾದವರು ಇವತ್ತು ಕೂಡ ಎಷ್ಟೋ ಕ್ರೈಸ್ತರು, ಅಂದ್ರೆ ವಿಶ್ವಾಸಿಗಳು ಕರ್ತನ ಸುವಾರ್ತೆಯನ್ನು ಹೇಳುವಾಗ ಭಯಂಕರವಾದ ಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಅನೇಕರು ಸುಳ್ಳು ಪ್ರಕರಣಗಳನ್ನ ಅವರ ಮೇಲೆ ದಾಖಲು ಮಾಡಿ ಜೈಲುಗಳಿಗೆ ಕಳಿಸ್ತಾ ಇದ್ದಾರೆ. ಹೆಂಡತಿ ಮಕ್ಕಳು ಚಿಕ್ಕವರು ಎಂಬುದಿಲ್ಲದೆ ಬಹಳ ಶಿಕ್ಷೆಯನ್ನು ಕೊಡ್ತಿದ್ದಾರೆ. ಎಷ್ಟೋ ದೇವರ ಸೇವಕರನ್ನ, ಗಂಡ ಹೆಂಡತಿಯರನ್ನ, ಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳನ್ನ ಕೊಂದು ಸಾಯಿಸಿದ್ದಾರೆ, ಬೆಂಕಿ ಹಾಕಿ ಸಾಯಿಸಿದ್ದಾರೆ, ಆಸಿಡ್ ಗಳನ್ನ ಹಾಕಿ ಸಾಯಿಸಿದ್ದಾರೆ, ಸಭಾ ಮನೆಗಳನ್ನ ಒಡೆದಾಕಿ ಛಿದ್ರ ಮಾಡಿದ್ದಾರೆ. ಇವೆಲ್ಲವೂ ಆ ಕಾಲದಲ್ಲಿ, ಅಂದ್ರೆ 33ನೇ ಇಸವಿಯಿಂದಲೂ ಅದು ನಿರಂತರವಾಗಿ ನಡೆಯುತ್ತಾ ಬಂದಿದ್ದರೂ ಕೂಡ ಪವಿತ್ರಾತ್ಮನು ಈ ಲೋಕದಲ್ಲಿ ವಾಸ ಮಾಡ್ತಿರೋದ್ರಿಂದ, ವಿಶ್ವಾಸಿಗಳ ಹೃದಯದಲ್ಲಿ ವಾಸ ಮಾಡ್ತಿರೋದ್ರಿಂದ, ಅವರ ಕೃತ್ಯಗಳು, ಅವರು ಮಾಡ್ತಕ್ಕಂಥ ಆ ಕೆಟ್ಟ ವಿಷಯಗಳು ಅದು ಬಯಲಿನಲ್ಲಿ ಮಾಡ್ಲಿಕ್ಕೆ ಅವರಿಗೆ ಆಗದಿಕ್ಕೆ ಪವಿತ್ರಾತ್ಮನ ಒಂದು ತಡೆಯುವಿಕೆಯಲ್ಲಿ ಇರುವುದರಿಂದ ನಾವೆಲ್ಲವೂ ಸುರಕ್ಷಿತವಾಗಿ ಸುವಾರ್ತೆಯನ್ನು ಕೊಡುವವರಾಗಿದ್ದೇವೆ. ಇದು ಕರ್ತನು ನಮಗೆ ಕೊಟ್ಟಂತ ಅನುಕೂಲವಾದಂತ ಒಂದು ಪರಿಸ್ಥಿತಿ. ಇದನ್ನೇ ಆ ಜೀವ ಎಂಬ ಜಯಮಾಲೆನ ಯಾರಿಗೆ ಕೊಡ್ತಾನೆ ಅಂತ ಹೇಳಿದ್ರೆ, ಹೀಗಿದ್ರೂ ಕೂಡ ಯಾರು ಕರ್ತನಿಗಾಗಿ ಜೀವಿಸಿ ಈ ಲೋಕದಲ್ಲಿ ರಕ್ತ ಸಾಕ್ಷಿಯಾಗಿ, ಅಂದ್ರೆ ಕೊಲ್ಲಲ್ಪಡ್ತಾರೋ ಅವರಿಗೆ ಮಾತ್ರ. ಸ್ಟೆಫನನ ನಾವು ನೋಡುವಾಗ, ಸ್ಟೆಫನನ ಚರಿತ್ರೆಯನ್ನು ನಾವು ಗಮನಿಸುವಾಗ ಮುಖ್ಯವಾದಂತ ವಿಷಯ ಅಲ್ಲಿ ನೋಡ್ತೇವೆ. ನೋಡಿ, 55ನೇ ವಚನವನ್ನ ನಾನು ಓದ್ತೇನೆ ಸಿಸ್ಟರ್. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ, ಅಂದ್ರೆ ಏನು ಪವಿತ್ರಾತ್ಮನ ಭರಿತನಾಗಿ ಅಂತ ಹೇಳಿದ್ರೆ, ನಾನೀಗ ಸಾಯ್ತೇನೆ, ನನಗೆ ಜೀವ ಎಂಬ ಜಯಮಾಲೆಯನ್ನ ಕರ್ತನು ಆ ದಿವಸದಲ್ಲಿ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು ತನ್ನ ಸಭೆ ಎಂಬ ಮೊದಲಿಗೀತಿಯನ್ನ ತನ್ನ ಬಳಿಗೆ ಎತ್ತುಕೊಳ್ಳುವಂತ ಸಂದರ್ಭದಲ್ಲಿ, ಆ ಪರಲೋಕದಲ್ಲಿ ನಡೆಯುವಂತ ಆ ಆರಾಧನೆ 24 ಹಿರಿಯರು ಅಂತ ಹೇಳುವಾಗ ವಿಶ್ವಾಸಿಗಳ ಆ ಆರಾಧನೆಯ ಸಂದರ್ಭದಲ್ಲಿ ಅಂತ ಒಂದು ಘನತೆ ಉಳ್ಳಂತ ಮಹಾ ಒಂದು ಒಳ್ಳೆಯ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ನಾವು ನೋಡುವಾಗ, ಆತರ ದೇವರ ಪ್ರಭಾವದಲ್ಲಿ ನಾವೆಲ್ಲ ಇರುವಾಗ, ನನಗೆ ಈ ಜಯಮಾಲೆ ಸಿದ್ಧವಾಗಿದೆ ಎಂಬುದನ್ನ ಅವನು ಸಂತೋಷಪಟ್ಟು, ಅವನು ದೇವರ ಪವಿತ್ರಾತ್ಮನ ಭರಿತನಾಗಿ, ಅಂದ್ರೆ ಅದೇ ಈ ಕೆಲವರು ಹೇಳುವ ಪ್ರಕಾರ ಪವಿತ್ರಾತ್ಮನ ಭರಿತ ಅದಲ್ಲ, ಇದು ಈ ಒಂದು ಸಂತೋಷ ಅವನಿಗೆ. ಸಾಯ್ತಾ ಇದ್ರೆ ಅವನಿಗೆ ಸಂತೋಷ ಪಟ್ಟಿದ್ದಾನೆ. ಆ ಸಂತೋಷದ ದೃಷ್ಟಿಯಲ್ಲಿ ಅವನು ಕಂಡದ್ದು ಏನು ಅಂತ ಹೇಳಿದ್ರೆ, ದೇವರ ಪ್ರಭಾವವನ್ನು, ಅಲ್ಲಿ ದೇವರ ಪ್ರಭಾವ ಅಂತ ಹೇಳುವಾಗ ಬರಿಗಣ್ಣಿನಲ್ಲಿ ನೋಡುವಂತ ಪ್ರಭಾವವೇ ಅಲ್ಲ, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನು. ನಾವು ಎಷ್ಟು ವಾಕ್ಯಗಳನ್ನ ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುವುದನ್ನ ಓದಿದ್ದೇವೆ. ಈ ಭಾಗವನ್ನ ನೋಡುವಾಗ ನಿಂತುಕೊಂಡಿದ್ದಾನೆ, ಅಂದ್ರೆ ನನ್ನ ಮಗನು ನನಗೋಸ್ಕರ ಈ ಲೋಕವನ್ನೇ ಎದುರಾಕಿಕೊಂಡು ರಕ್ತ ಸಾಕ್ಷಿಯಾಗಿ ನನ್ನ ಬಳಿಗೆ ಬರ್ತಾ ಇದ್ದಾನೆ, ಅವನ ಆತ್ಮವನ್ನ ನಾನು ಸ್ವೀಕರಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ನಿಂತುಕೊಂಡು ಸ್ಟೆಫನನ ಆತ್ಮವನ್ನ ಸ್ವೀಕರಿಸ್ತಾ ಇದ್ದಾನೆ. ಇದನ್ನು ನಾವು ಈ ವಾಕ್ಯದಲ್ಲಿ ನಾವು ಗಮನಿಸಬೇಕು. ಅವನಂತೆ ಸತ್ತಂತ ಅನೇಕ ವಿಶ್ವಾಸಿಗಳಿಗೆ ಜೀವ ಎಂಬ ಜಯಮಾಲೆ ಇದೆ, ನನ್ನ ಪ್ರೀತಿಯ ಸಹೋದರ ಸಹೋದರಿ. ಹಾಗಾಗಿ ನಾವು ಆ ರೀತಿ ಸಾಯೋಣ ಎಂಬುದಾಗಿ ಹೋಗುವುದು ತಪ್ಪು. ಅಂತ ಒಂದು ಸಂದರ್ಭ ಬಂದಾಗ ಕರ್ತನು ನಮ್ಮನ್ನ ಆ ರೀತಿಯಲ್ಲಿ ಉಪಯೋಗಿಸ್ತಾನೆ. ಅಂತ ಒಂದು ಸಂದರ್ಭ ಬಂದಾಗ ನಾವು ಹಿಂಜರಿಯದೆ ಸಾಯಲು ತಯಾರಾಗಿರೋಣ.
ಅದನ್ನೇ ಕರ್ತನು ಅಂಜಬೇಡ್ರಿ, ಹೆದರಬೇಡ್ರಿ, ನಾನಿದ್ದೇನೆ ಎಂಬುದನ್ನ ಎಲ್ಲಾ ವಾಕ್ಯಗಳಲ್ಲಿ ಬರೆದು ನಮಗೆ ತಿಳಿಸಿದ್ದಾನೆ. ಹಾಗೆ ಜೀವವೆಂಬ ಜಯಮಾಲೆ ಸಿಕ್ಕುವುದು ರಕ್ತ ಸಾಕ್ಷಿಯಾಗಿ ಸಾಯುವವರಿಗೆ ಎಂಬುದಾಗಿ ಪ್ರಕಟಣಾ ಗ್ರಂಥ 2:10 ಅದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 51ರಿಂದ 60ರಲ್ಲಿ ನಾವು ಅದನ್ನ ಗಮನಿಸುವವರಾಗಿದ್ದೇವೆ. ಇನ್ನು 3ನೇ ಮತ್ತು 4ನೇ 5ನೇ ಜಯಮಾಲೆಯ ಬಗ್ಗೆ ದೇವರ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ನಾನು ಅನೇಕ ವಿಷಯಗಳನ್ನ ಹೊತ್ತುಕೊಂಡು ಬಂದು ನಾನು ತಿಳಿಸಲು ಬಹಳ ಆಸೆ ಉಳ್ಳವನಾಗಿದ್ದೇನೆ. ಕರ್ತನ ಚಿತ್ತವಾದ್ರೆ ಖಂಡಿತವಾಗಿ ಈ ವಿಷಯಗಳನ್ನ ನಾನು ನಿಮಗೆ ತಿಳಿಸಲು ಬದ್ಧನಾಗಿದ್ದೇನೆ.